ಈಗ ಈ ಪಲ್ಪು ರೆಡಿಯಾಗಿದೆ. ಇದನ್ನು ನಾವು ಅಳತೆ ಮಾಡ್ಕೋಬೇಕು. ಈ ಥರ ಗಟ್ಟಿ ಆಗಬೇಕದು. ಸುತ್ತು ಈ ರೀತಿ ಗಟ್ಟಿಗೆ ಬಂದಾಗ ಮ್ಯಾಂಗೋ ಪೌಡರ್ನಿಂದ ಈಗ ಮಿಲ್ಕ್ ಶೇಕು ಮತ್ತು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು. ಈ ಪೌಡರ್ ಯೂಸ್ ಮಾಡಿ ನಮಗೆ ಮಿಲ್ಕ್ ಶೇಕ್ ರೆಡಿ ಇದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮಾವಿನ ಹಣ್ಣು ಸೀಸನ್ನು ಮುಗಿಯೋದ್ರೊಳಗಡೆ ಈ ಅದ್ಭುತವಾದ ಒಂದು ಮಿಲ್ಕ್ ಶೇಕ್ ಮಾಡೋ ರೀತಿ ನೋಡ್ಬಿಡಿ ಅಂತ ಹೇಳಿದ್ರೆ ಅಮ್ಮ. ಯಾವುದು ಅಂದರೆ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಅದರಿಂದ ಆ ಪ್ರಾಸೆಸ್ಸಲ್ಲಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿ ನೀವು ಆವಾಗ ಮಿಲ್ಕ್ ಶೇಕ್ ಮಾಡ್ಕೋಬೋದು. ಅದರಲ್ಲಿ ಜ್ಯೂಸು ಮಾಡ್ಕೋಬೋದಂತೆ. ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಈಗ ನಾನಿವತ್ತು ಮಾವಿನ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಾವಿನ ಹಣ್ಣು ಜಾಸ್ತಿ ಇರುತ್ತಲ್ಲ ಮನೆಯಲ್ಲಿ, ಆವಾಗ ಅದೆಷ್ಟಂತೂ ತಿನ್ನೋಕ್ಕಾಗುತ್ತೆ. ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು. ಅದಕ್ಕೆ ಬೇಕಾಗೋ ಸಾಮಾನುಗಳು ಯಾವ ಬನ್ನಿ ಹೇಳ್ತೀನಿ. ಇದು ಮಾವಿನ ಹಣ್ಣು. ಈ ಥರ ಆದ್ರೂ ಒಳಗೆ ಚೆನ್ನಾಗಿರುತ್ತೆ. ತುಂಬ ದಿವಸ ಆದ್ರೂ ಇವನ್ನ ಪಲ್ಪ್ ತಗೋಬೇಕು ನಾವು. ಇದಕ್ಕೆ ಸಕ್ಕರೆ, ನಿಂಬೆಹಣ್ಣು, ಏಲಕ್ಕಿ, ಇಷ್ಟು ಸಿಂಪಲ್ ಸಾಮಾನುಗಳಿಗೆ ನಾವು ಮಿಲ್ಕ್ ಶೇಕ್ ಮಾಡ್ಕೋಬೋದು. ಈಗ ಈ ಹಣ್ಣುಗಳನ್ನ ಈ ರೀತಿ ಸಿಪ್ಪೆ ಸುಲಿಬೇಕು. ಸಿಪ್ಪೆ ಸುಲಿದ್ಬಿಟ್ಟು ಆ ಸಿಪ್ಪೆಗಳ್ನ ಸಹ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚಿ ಅದ್ರಾಗಿನ ರಸ ಎಲ್ಲ ತಗೋಬೇಕು. ಈ ರಸ ಬರುತ್ತೆ. ಇದನ್ನು ಸಹ ಇದೇ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಎಲ್ಲ ಹಣ್ಣುಗಳನ್ನ ಎಲ್ಲ ಪಲ್ಪ್ ತೊಗೊಂಡು ಇಟ್ಕೋಬೇಕು ನಾವು. ಮಾಡಿ ಇಟ್ಕೊಂಡಾಗ ಪ್ರಿಸರ್ವ್ ಮಾಡಿ ಇಟ್ಕೊಂಡಾಗ ಮಕ್ಕಳಿಗೆಲ್ಲ ನಾವು ಮಿಲ್ಕ್ ಶೇಕ್ ಮಾಡಿಕೊಡ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಅವರಿಗೆಲ್ಲ ಹಾಕಿ ಕೊಡ್ಬೋದು. ಈಗ ಈ ಪಲ್ಪು ರೆಡಿಯಾಗಿದೆ. ಇದನ್ನು ನಾವು ಅಳತೆ ಮಾಡ್ಕೋಬೇಕು. ಯಾಕೆ ಅಳತೆ ಮಾಡ್ಕೋಬೇಕು ಅಂದರೆ ಇದರ ಅಳತೆ ಮೇಲೆ ಸಕ್ಕರೆ ತೊಗೋಬೇಕು ನಾವು. ಒಂದು ಗ್ಲಾಸ್ ಆಗಿದೆ, 1.25 ಗ್ಲಾಸ್ ಆಗಿದೆ. ಈಗ ಇದು ದಪ್ಪ ಇದೆ ಅಲ್ಲ, ಇದನ್ನೆಲ್ಲ ನೈಸ್ ಮಾಡ್ಕೋಬೇಕು. ಅಂದರೆ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ನೈಸ್ ಮಾಡ್ಕೋಬೇಕು ಇದನ್ನು. ಈಗ ಏಲಕ್ಕಿನೇ ಈ ರೀತಿ ಪುಡಿ ಮಾಡ್ಕೋಬೇಕು. ಇದು ನಾವು ಮಾಡೋಕ್ಕೆ ಹೋದರೆ ಸರಿಗೆ ಆಗಲ್ಲ, ಬೀಜ ಉಳ್ಕೊಂಡ್ಬಿಡುತ್ತೆ. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗುತ್ತೆ. ಅದನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಇದನ್ನು ನಿಂಬೆಹಣ್ಣಿದೆ ಅಲ್ಲ, ಇದನ್ನು ನಾವು ಆ ಪಾಕದಲ್ಲೇ ಹಾಕಬೇಕು. ಈಗ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡೋದು ಹೇಳ್ತೀನಿ ನಾನು. ಈಗ ನಾವು 1.5 ಗ್ಲಾಸ್ ಪಲ್ಪ್ ತೆಗೆದಿದ್ದೀವಿ. ಈಗ 1.5 ಗ್ಲಾಸಿಗೆ ನಾವು ಡಬಲ್ ಸಕ್ಕರೆ ಹಾಕ್ಕೋಬೇಕು. ಅಂದರೆ 3 ಗ್ಲಾಸ್ ಸಕ್ಕರೆ ಹಾಕ್ಕೋಬೇಕು. ಮೂರು ಗ್ಲಾಸ್ ಸಕ್ಕರೆಗೆ ನಾವು ಇದನ್ನು ಪಾಕ ಮಾಡಿಕೊಂಡು ಕರಗಿಸ್ಕೊಂಡು ಆ 1.5 ಗ್ಲಾಸ್ ಪಲ್ಪನೇ ಇದಕ್ಕೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಗಟ್ಟಿ ಆಗೋವರೆಗೂ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಸಕ್ಕರೆ ಕರಗೋದಕ್ಕಾಗಿ. ಈ ಥರ ಗೆಜ್ಜೆ ಟೈಪ್ ಬರಬೇಕು. ಇದಕ್ಕೆ ಗೆಜ್ಜೆ ಪಾಕ ಅಂತಾರೆ. ಇದನ್ನು ಬತ್ತಾಸುಗಳು ಮಾಡೋ ಕಾಲಕ್ಕೆ ಈ ರೀತಿಯ ಒಂದು ಪಾಕ ಮಾಡ್ತಾರೆ. ಆ ಪಾಕ ಬಂದಾಗ ಮಾತ್ರ ಹಣ್ಣು ಹಾಕಬೇಕು. ಇದು ಗಟ್ಟಿ ಆಗಬೇಕು. ಗಟ್ಟಿ ಆದಾಗ ನಾವು ಒಂದು ತಟ್ಟೆಗೆ ಹಾಕ್ಬಿಡ್ಬೇಕು. ಈ ಥರ ಗಟ್ಟಿ ಆಗ್ತಾ ಬರ್ತದಲ್ಲ, ಇದು ನಿಂಬೆ ರಸ, ಸ್ವಲ್ಪ ನಿಂಬೆ ರಸ ಹಾಕಬೇಕು. ಇದು ಏಲಕ್ಕಿ, ಒಂದು 10-12 ಏಲಕ್ಕಿ ಹಾಕಬೇಕು. ಅಂದರೆ ಇದು ಫ್ಲೇವರ್ ಭಾಳ ಚೆನ್ನಾಗಿ ಬರುತ್ತೆ, ಏಲಕ್ಕಿ ಫ್ಲೇವರು. ನಾವು ಮಿಲ್ಕ್ ಶೇಕ್ ಮಾಡಿದಾಗ ಈ ಥರ ಗಟ್ಟಿ ಆಗಬೇಕದು. ಹೀಗೆ ಬೀಳ್ತಾ ಇರಬೇಕದು. ಸುತ್ತು ಈ ರೀತಿ ಗಟ್ಟಿಗೆ ಬಂದಾಗ ಇದನ್ನು ತಗೊಂಡ್ಬಿಡ್ಬೇಕು. ತಗೊಂಡು ತಟ್ಟೆಗೆ ಹಾಕಬೇಕು. ತಟ್ಟೆಗೆ ಹಾಕಿಂದ ಇದು ಗಟ್ಟಿ ಆಗುತ್ತೆ. ಈ ಗಟ್ಟಿ ಆಗಿಂದ ನಾವು ಮಿಕ್ಸಿ ಮಾಡಿ ಪೌಡ್ರ್ ಮಾಡಬೇಕು. ಇದನ್ನು
ಈ ರೀತಿ ತಟ್ಟೆಗೆ ಹಾಕಬೇಕು. ಈಗ ಹಿಂಗೆ ಗಟ್ಟಿ ಆದಮೇಲೆ ಇದನ್ನು ಫ್ಯಾನ್ ಗಾಳಿಗಿಟ್ಟು ಆರಿಸ್ಬೇಕು. ಇದು ಗಟ್ಟಿ ಆಗಿಬಿಡುತ್ತೆ. ಇದು ಗಟ್ಟಿ ಆದಾಗ ಅದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದಾಗ ಇದು ಪೌಡ್ರ್ ಆಗುತ್ತೆ. ಆ ಪೌಡ್ರನ್ನ ಬಾಟಲ್ ತುಂಬಿಟ್ಕೋಬೇಕು. ನಾವು ಹಾಲಿಗಾದರೂ ಹಾಕ್ಕೊಂಡು ಕುಡಿಬೋದು ಅಥವಾ ನೀರಿಗಾಗಾದರೂ ಹಾಕ್ಕೊಂಡು ಕುಡಿಬೋದು. ಹಾಲಿಗಾದರೆ ತಣ್ಣನ ಹಾಲಿಗೆ ಇದು 2-3 ಚಮಚ, ಒಂದು ಗ್ಲಾಸಿಗೆ 2.5 ಚಮಚ. ಈಗ ಮ್ಯಾಂಗೋ ಪಲ್ಪು ಮತ್ತು ಸಕ್ಕರೆನ ಈ ರೀತಿ ಮಾಡಿದ್ದೀನಿ. ಅದು ಫ್ಯಾನ್ ಗಾಳಿಗೆ ಆರಿಸಿದ್ದೀನಿ ನಾನು. ಪುಡಿ ಆಗೋವರೆಗೂ ಆರಿಸ್ಬೇಕು ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿ ಇದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಪುಡಿ ಮಾಡಿದ್ದೀನಲ್ಲ ಈ ಪುಡಿ ಮಾಡಿದ್ದನ್ನು ಈಗ ಇದು ನೈಸ್ ಹೀಗೆ ತುಂಬಿಟ್ಕೋಬೋದು. ಆದರೆ ನಮ್ಗೆ ಇನ್ನೂ ನೈಸ್ ಬೇಕು ಅಂದರೆ ಒಂದು ಜರಡಿ ಹಿಡ್ಕೊಂಡ್ಬಿಡ್ಬೇಕು. ಈ ಥರ ಜರಡಿ ಹಿಡ್ಕೊಂಡ್ಬಿಡ್ಬೇಕು. ಇದನ್ನೆಲ್ಲ ಒಂದು ಬಾಟ್ಲಲ್ಲಿ ಏರ್ಟೈಟು ಕಂಟೈನರ್ನಲ್ಲಿ ಒಂದು ಸ್ಟೋರ್ ಮಾಡಿ ಇಟ್ಕೋಬೇಕು. ಫ್ರಿಜ್ನಾಗ ಇಡಬಾರ್ದು, ಇದು ಹೊರಗೆ ಇಟ್ಕೋಬೇಕು. ಫ್ರಿಜ್ನಾಗ ಇಟ್ಟರೆ ಇದು ಒಂಥರ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಹೊರಗಡೆ ಇಟ್ಟರು ಏನಾಗೋದಲ್ಲ, 2-3 ತಿಂಗಳು ಉಪಯೋಗಿಸ್ಬೋದು ನಾವು. ಈ ಥರ ಬರುತ್ತಲ್ಲ, ಇದು ಸ್ವಲ್ಪ ತರಿ ಇರುತ್ತೆ. ಇದು ನೀವು ನೈಸ್ ಬೇಕು ಅಂದರೆ ನಾವು ಮತ್ತೆ ಇದನ್ನು ಜರಡಿ ಮಾಡ್ಕೋಬೇಕು. ಇದು ತರಿ ಬಂದಿರುತ್ತಲ್ಲ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಮತ್ತು ನೈಸ್ ಪೌಡ್ರ್ ಆಗುತ್ತೆ. ಈಗ ಇದು ಮಿಕ್ಸಿ ಮಾಡಿದ್ದೀನಿ, ಎಲ್ಲ ಈ ಥರ ಪುಡಿಯಾಗಿದೆ. ಇದನ್ನು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನೀಗ ನಿಮಗೆ. ಈಗ ಮಿಲ್ಕ್ ಶೇಕ್ ಮಾಡ್ತೀನಿ, ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಒಂದು ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಿಗೆ 2 ಸ್ಪೂನ್ ಹಾಕ್ತೀನಿ. 2 ಇವು ಟೇಬಲ್ ಸ್ಪೂನ್, ಇದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಕ್ಕೆ ಮಿಲ್ಕ್ ಹಾಕ್ತೀನಿ. ಈ ಥರ ಮಿಕ್ಸಿ ಮಾಡಿಕೊಂಡು ಈ ಥರ ಹಾಲು ಹಿಂಗೆ ಹಾಕಬೇಕು. ಹೀಗೆ ಬಾದಾಮಿ ಪೀಸಸ್ ಹಾಕಬೇಕು. ಈ ಥರ ಇದೇ ಗ್ಲಾಸಿಗೆ ಒಂದು ಜ್ಯೂಸನ್ನು ಮಾಡ್ಕೋಬೋದನ್ನು ತೋರಿಸ್ತೀನಿ ನಾನು. 2 ಸ್ಪೂನ್ ಹಾಕೋಣ. ಇದಕ್ಕೆ ನೀರು ಹಾಕೋಣ ಜ್ಯೂಸಿಗೆ. ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ಪೌಡ್ರಿಗೆ ಹಾಕ್ಕೊಂಡು ಹಿಂಗೆ ನೀರಿಗೆ ಈ 2 ಚಮಚ ಪೌಡ್ರ್ ಹಾಕ್ಕೊಂಡು ನೀರು ಹಾಕಿ ಈ ಥರ ಐಸ್ ಕ್ಯೂಬ್ಸ್ ಇದ್ದರೆ ಮನೆಗೆ ಫ್ರಿಜ್ನಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ಬಿಡ್ಬೋದು. ಇದು ಜ್ಯೂಸು ತಣ್ಣಗಿರುತ್ತೆ, ಇದಕ್ಕೂ ಹಾಕ್ಕೋಬೋದು, ಮಿಲ್ಕ್ ಶೇಕಿಗೂ ಹಾಕ್ಕೋಬೋದು. ಮ್ಯಾಂಗೋ ಪೌಡ್ರ್ನಿಂದ ಈಗ ಮಿಲ್ಕ್ ಶೇಕು ಮತ್ತು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು. ಇದೇ ರೀತಿಯೂ ನಾವು ಲಸ್ಸಿ ಸಹ ಮಾಡ್ಕೋಬೋದು. ನಾವು ಮೊಸರು ಹಾಕಿ ಡೆಸರ್ಟರ ಮಾಡ್ಬೋದು, ಲಸ್ಸಿ ಮಾಡ್ಬೋದು, ಅನೇಕ ರೀತಿಯಿಂದ ಉಪಯೋಗಿಸ್ಕೋಬೋದು. ನೀವು ಈ ಮಿಲ್ಕ್ ಶೇಕು ಮತ್ತು ಜ್ಯೂಸನ್ನು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ರುಚಿ ನೋಡಿ ಕಾಮೆಂಟ್ ಹಾಕಿ. ಮಾವಿನ ಹಣ್ಣಿನ ಮಿಲ್ಕ್ ಶೇಕು ಲೈವ್ ಆಗಿ ನೈಸರ್ಗಿಕವಾದ ಒಂದು ಮಿಲ್ಕ್ ಶೇಕು ಈ ರೀತಿ ಇದೆ ನೋಡಿ. ಮಾವಿನ ಹಣ್ಣಿನ ಸೀಸನಲ್ಲಿ ನೀವು ಒಂದು ಜ್ಯೂಸ್ ಸ್ಟಾಲ್ಗೆ ಹೋಗ್ಬಿಟ್ಟು ಜ್ಯೂಸ್ ಅಂಗಡಿಗೆ ಹೋಗಿ ಮಿಲ್ಕ್ ಶೇಕ್ ಅಂತ ಕೇಳೋದೇ ಬೇಡ, ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ ಪೌಡ್ರ್ ಯಾವ ರೀತಿ ಮಾಡ್ಕೋಬೇಕು, ಮಾವಿನ ಹಣ್ಣು ಯೂಸ್ ಮಾಡಿಕೊಂಡು ಆ ಪ್ರೊಸೆಸನ್ನು ತೋರಿಸ್ಬಿಟ್ರು. ಪ್ರೊಸೀಜರ್ ಕಂಪ್ಲೀಟ್ ನೋಡಿದ್ರಿ ನೀವು. ಈ ರೀತಿ ಈಗ ಬಾಟ್ಲಲ್ಲಿ ಸ್ಟೋರ್ ಆಗಿದೆ ಪೌಡ್ರು. ಇದು ಮಾವಿನ ಹಣ್ಣಿನ ಪೌಡ್ರು, ನೆನಪಿರಲಿ. ಸೊ ಈ ಪೌಡ್ರ್ ಯೂಸ್ ಮಾಡಿ ನಮಗೆ ಮಿಲ್ಕ್ ಶೇಕ್ ರೆಡಿ ಇದೆ. ಟೇಸ್ಟ್ ಮಾಡೋಣ. ಆಹಾ, ಇಷ್ಟು ಸುಲಭವಾಗಿ ಈ ರೀತಿನೂ ಮಾಡ್ಕೋಬೋದಾ? ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಕಲ್ಪನೆಯೂ ಇರೋದಿಲ್ಲ. ನಾವು ಏನಿದ್ರು ರೆಡಿಮೇಡ್ ಪ್ಯಾಕ್ಟ್ ತರೋದು ಮಾಡ್ಕೊಳ್ಳೋದು, ಇದೇ ನಮ್ಗೆ ಅಭ್ಯಾಸ. ನೋಡಿ ಎಷ್ಟು ಸುಲಭವಾಗಿ ಮಾವಿನ ಹಣ್ಣನ್ನು ಅಪ್ಪಟವಾಗಿ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಒಂದು ಪೌಡ್ರ್ ಮಾಡಿ ಇಷ್ಟು ಒಂದು ಅದ್ಭುತವಾದ ನೀವು ಹೋಟೆಲ್ ಶೈಲಿ ಅಂತ ಇರ್ತೀವಲ್ಲ ರೆಸಿಪಿಗಳಲ್ಲಿ, ಅದೇ ರೀತಿ ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ. ಈ ಸೀಸನ್ ಮುಗಿಯೋದ್ರೊಳಗಡೆ, ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಮನೇಲಿ ಮಾಡ್ಕೊಂಬಿಟ್ಟು ನಮ್ಗೆ ತಿಳಿಸಿ ಹೆಂಗೆ ಬಂತು ಅಂತ. ಸೂಪರ್ ಆಗಿದೆ. ನಾನು ಮುಗಿಸ್ತೀನಿ, ಮತ್ತೆ ಮುಂದಿನ ಸಂಚಿಕೆ ಮತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.